ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಿಹೈಡ್ರೇಷನ್ ಅಂತಂದರೆ ನಿರ್ಜಲೀಕರಣ. ನಮ್ಮ ದೇಹದಲ್ಲಿ ಯಾವಾಗ ನೀರಿನಂಶ ಕಡಿಮೆ ಆಗ್ತದೋ ಆವಾಗ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಹಾಗಾದರೆ ದೇಹದಲ್ಲಿ ನೀರಿನಂಶ ಎಷ್ಟಿರಬೇಕು, ಇದು ಕಡಿಮೆ ಆದಾಗ ನಮಗೆ ಯಾವ ರೀತಿ ನಮಗೆ ಸೂಚನೆ ನೀಡುತ್ತದೆ, ಲಕ್ಷಣಗಳು ಕಾಣಿಸ್ತದೆ, ಅವೆಲ್ಲ ಒಂದು ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಏನು ಪರಿಹಾರ ನೀವು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬಾಡಿಲಿ ನೀರಿನಂಶ ಅತಿ ಅಗತ್ಯವಾಗಿ ಇರಬೇಕಾಗ್ತದೆ. ಯಾವಾಗ ಇದು ಕಡಿಮೆ ಆಗ್ತದೋ ಹಲವಾರು ಲಕ್ಷಣಗಳನ್ನ, ಸೂಚನೆಗಳನ್ನ ಇದು ತೋರಿಸ್ತದೆ. ಆವಾಗ ನಾವು ಎಚ್ಚೆತ್ಕೊಂಡ್ರೆ ನಾವು ಆರೋಗ್ಯದಿಂದ ಇರಬಹುದು. ಡಾರ್ಕ್ ಯೆಲ್ಲೋ ಯೂರಿನ್ ಅಂತಂದರೆ ಮೂತ್ರದ ಬಣ್ಣ. ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಮೂತ್ರದ ಬಣ್ಣ ಹಳದಿ ಬಣ್ಣ ಇರ್ತದೆ, ಡಾರ್ಕ್ ಯೆಲ್ಲೋ ಇರ್ತದೆ. ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನಲ್ಲಿ ಮೂತ್ರದ ಬಣ್ಣ ಪೇಲ್ ಯೆಲ್ಲೋ, ಸ್ಟ್ರಾ ಅಥವಾ ಲೈಟ್ ಯೆಲ್ಲೋ ಕಲರ್ ಇರ್ತದೆ, ತಿಳಿ ಹಳದಿ ಬಣ್ಣ ಇರ್ತದೆ. ಆದರೆ ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗಿರ್ತದೋ, ನೀರಿನಂಶ ಕಡಿಮೆ ಆಗಿರ್ತದೋ, ಆ ಒಂದು ಸಂದರ್ಭದಲ್ಲಿ ಮೂತ್ರದ ಬಣ್ಣ ಡಾರ್ಕ್ ಯೆಲ್ಲೋ ಇರ್ತದೆ. ಇನ್ನು ಕ್ರ್ಯಾಕ್ಡ್ ಲಿಪ್ಸ್, ಮೌತ್ ಅಂದರೆ ತುಟಿಗಳು ಒಡಿತಾ ಇರ್ತದೆ, ಬಾಯಿ ಒಣಗಿರ್ತದೆ, ಹಾಗೂ ಸಲೈವಾ ಪ್ರೊಡಕ್ಷನ್, ಲಾಲಾರಸ ಏನಿದೆ ಅದರ ಪ್ರೊಡಕ್ಷನ್ ಕಡಿಮೆ ಆಗಿರ್ತದೆ, ಬಾಯಿ ಒಣಗ್ದಂಗೆ ಆಗಿರ್ತದೆ. ಈ ಎಲ್ಲ ಲಕ್ಷಣಗಳು ಕಾಣಿಸ್ತು ಅಂದರೆ ಬಾಡಿ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಹಾಗೂ ಹೆಡ್ಡೇಕ್, ತುಂಬಾ ತಲೆನೋವು ಬರ್ತಿರ್ತದೆ. ತಲೆನೋವು ಬರೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ ಬಾಡಿ ಡಿಹೈಡ್ರೇಷನ್ ಆಗಿರ್ತದೆ. ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗಿರ್ತದೋ ಆವಾಗ ರಕ್ತ ಸಂಚಾರ, ಮೆದುಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗಿರೋದಿಲ್ಲ. ಯಾವಾಗ ರಕ್ತ ಸಂಚಾರ ಮೆದುಳಿಗೆ ಸರಿಯಾಗಿ ಆಗೋದಿಲ್ವೋ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ತುಂಬಾ ತಲೆನೋವು ಕಾಣಿಸ್ಕೊಳ್ತದೆ. ಇದು ನೀವು ಬಾಡಿ ಡಿಹೈಡ್ರೇಷನ್ ಆಗಿದೆ ಅನ್ನೋ ಒಂದು ಸೂಚನೆಯನ್ನು ನೀಡ್ತದೆ. ಹಾಗೂ ಈ ಒಂದು ವೀಕ್ನೆಸ್, ಯಾವಾಗಲೂ ಸುಸ್ತು, ಆಯಾಸ ಆಗ್ತಕ್ಕಂಥದ್ದು, ಫ್ಯಾಟಿಗ್ ಅಂತ ಹೇಳ್ತಾರೆ, ಸುಸ್ತು ಅಂತ ಹೇಳ್ತಿರ್ತಾರೆ. ಈ ಒಂದು ಸುಸ್ತಾಗೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಬಾಡಿ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಇನ್ನು ಲೈಟೆಡ್ನೆಸ್ ಅಥವಾ ಡಿಝಿನೆಸ್ ಅಂತಾರೆ, ಅಂದರೆ ತಲೆ ತಿರುಗುವಿಕೆ, ಸುಸ್ತಾಗೋದು, ಇದರ ಜೊತೆಗೆ BP, ಬ್ಲಡ್ ಪ್ರೆಷರ್ ಡೌನ್ ಆಗಿರ್ತದೆ. ಯಾವಾಗ ರಕ್ತದ ಒತ್ತಡ ಕಡಿಮೆ ಆಗಿರ್ತದೋ ಬಾಡಿ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಇದರ ಜೊತೆಗೆ ಆಯಾಸ ಆಗೋದು, ಸುಸ್ತಾಗೋದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಹಾಗೂ ಡ್ರೈ ಸ್ಕಿನ್, ಚರ್ಮದಲ್ಲಿ ಒಣಗ್ದಂಗೆ ಇರ್ತದೆ, ಚರ್ಮ ಯಾವಾಗಲೂ ಒಣಗ್ದಂಗೆ ಇರ್ತದೆ, ಚರ್ಮದಲ್ಲಿ ಕಡಿತ, ತುರಿಕೆ ಬರ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತು ಅಂದರೆ ಬಾಡಿ ಡಿಹೈಡ್ರೇಷನ್ ಆಗಿದೆ ಅಂತ. ಇನ್ನು ಕಾನ್ಸ್ಟಿಪೇಷನ್, ಮಲಬದ್ಧತೆ, ಮೋಷನ್ ಸರಿಯಾಗಿ ಆಗೋದಿಲ್ಲ. ಟಾಯ್ಲೆಟಿಗೆ ಹೋದರೆ ಅವರು ಎಷ್ಟೋ ಹೊತ್ತು ಕೂತಿರ್ತಾರೆ, ಆದರೆ ಮೋಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಇವೆಲ್ಲ ಲಕ್ಷಣಗಳು ಇತ್ತು ಅಂತಂದರೆ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದೆ ಅಂತ ಅರ್ಥ. ಇದ್ರ ಜೊತೆಗೆ ಇನ್ಕ್ರೀಸ್ಡ್ ಹಾರ್ಟ್ ಬೀಟ್, ಎದೆ ಹೊಡ್ಕೊಂಡಂಗೆ ಅನಿಸುತ್ತೆ ಡಾಕ್ಟ್ರಿ ಅಂತ ಬಂದು ಹೇಳ್ತಿರ್ತಾರೆ, ಎದೆ ಹೊಡೆದಂಗೆ ಅನ್ನಿಸ್ತಿರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಸಿವಿಯರ್ ಥರ್ಸ್ಟ್, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರ್ತಿರ್ತದೆ. ಹಾಗೂ ಮಸಲ್ ಕ್ರ್ಯಾಂಪ್ಸ್, ಮಸಲ್ಸ್ಗಳೆಲ್ಲದೂ ನೋವು, ಕೈಕಾಲು ನೋವು ಅಂತಿರ್ತಾರೆ, ಕ್ರ್ಯಾಂಪ್ಸ್ ಆದಂಗೆ ಆಗ್ತಿರ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಮಸಲ್ ಕ್ರ್ಯಾಂಪ್ ಇರ್ತದೆ, ಸಿವಿಯರ್ ಥರ್ಸ್ಟ್ ಇರ್ತದೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಅವ್ರು ಯಾವುದೇ ಒಂದು ಕೆಲಸ ಮಾಡಲಿ, ಓದ್ತಾ ಇರಲಿ ಅಥವಾ ಇನ್ನು ಯಾವುದೇ ಒಂದು ಕೆಲಸದಲ್ಲಿ ಅವರಿಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗಿರ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗಿದೆ, ಬಾಡಿ ಡಿಹೈಡ್ರೇಷನ್ ಆಗಿದೆ, ನಿರ್ಜಲೀಕರಣ ಆಗಿದೆ ಅಂತಂದರೆ ನೀರಿನಂಶ ಕಡಿಮೆ ಆಗಿದೆ ಅಂತ ಅರ್ಥ. ಇದಕ್ಕೆ ಆಯುರ್ವೇದ ಏನಂತಂದರೆ ಯಾವಾಗ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ತದೋ, ಪಿತ್ತ ವಿಕೋಪ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಇದಕ್ಕೆ ಪರಿಹಾರ ಏನು ಅಂದರೆ ಪ್ರಮುಖವಾಗಿ ನೀವು ದೇಹಕ್ಕೆ ತಂಪಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಪಾನೀಯಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹೆಚ್ಚೆಚ್ಚು ನೀರು ಕುಡೀರಿ. ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಎಳನೀರು, ತಿಳಿ ಮಜ್ಜಿಗೆ, ಇವುಗಳನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಈ ಒಂದು ಡಿಹೈಡ್ರೇಷನ್ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಇದರ ಜೊತೆಗೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಇವುಗಳನ್ನು ಸೇವನೆ ಮಾಡೋದ್ರಿಂದ, ತಂಪಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ, ನೀವು ಹಣ್ಣು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ನಿರ್ಜಲೀಕರಣ, ಡಿಹೈಡ್ರೇಷನ್ನ ನೀವು ಕಡಿಮೆ ಮಾಡಬಹುದು.
ಆರೋಗ್ಯದಿಂದಿರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.